ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಿಚ್ಚ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ ನೋಡ್ಕೊಂಡ್ಬಂದೆ. ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ ಬನ್ನಿ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಒಂದು 2 years ಇಂದ ನಮ್ಮ ಸ್ನೇಹಿತರಿಗೋಸ್ಕರನೇ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದರೆ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಬಂದಂತಹದ್ದು ಮ್ಯಾಕ್ಸ್. ಆ ಮ್ಯಾಕ್ಸು ಹೋದ ವರ್ಷ ಕ್ರಿಸ್ಮಸ್ಸಿಗೆ ಬಂದಿತ್ತು. ಅದ್ಭುತ ರೆಸ್ಪಾನ್ಸು, ಸಿಕ್ಕಾಪಟ್ಟೆ ಸಖತ್ತಾಗಿ ಮೂವ್ ಆಗಿತ್ತು ಸಿನಿಮಾ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು. ಅದಕ್ಕಿಂತ ಡಬಲ್ ಜೋಶು, ಡಬಲ್ ಧಮಾಕನೇ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅದೇ ಟೀಮು ಅದೇ 1 ವರ್ಷದೊಳಗೇನೆ ಮತ್ತೆ ಸಿನಿಮಾ ಮಾಡಿ ನಮ್ಮೆಲ್ಲರ ಮುಂದೆ ಬಿಟ್ಟಿದ್ದಾರೆ. ಸ್ನೇಹಿತರ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾನ. ಯಾಕಪ್ಪ ಅಂದರೆ ಫ್ಯಾನ್ಸಿಗೆ ಏನು ಬೇಕು ಅದನ್ನು ಪಕ್ಕಾ ಪರ್ಫೆಕ್ಟಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸಖತ್ತಾಗಿ ಬ್ಲೆಂಡ್ ಆಗಿದೆ ಆ ಸ್ಟೋರಿಗೂ, ಆಮೇಲೆ ಮಾಡಿರೋ ಎಫರ್ಟಿಗೂ. ಸಿಕ್ಕಾಪಟ್ಟೆ ಒಂಥರ ಡಿಫ್ರೆಂಟ್ ಸ್ಟೋರಿ. ಸಿನಿಮಾ ಬಗ್ಗೆ ಹೇಳೋದಾದರೆ, ಒಂದು ಕಡೆ ಒಬ್ಬನು CM ಆಗಬೇಕು ಅಂತ ಓಡಾಡ್ತಿರ್ತಾನೆ, ಇನ್ನೊಬ್ಬನು ಮಕ್ಕಳನ್ನೆಲ್ಲ ಕಳ್ತನ ಆಗಿರೋ ಅಂದರೆ ಕಿಡ್ನಾಪ್ ಆಗಿರೋ ಮಕ್ಕಳನ್ನೆಲ್ಲ ಹುಡುಕಕ್ಕೆ ಹೋಗ್ತಾ ಇರ್ತಾನೆ. ನಮ್ಮ ರಾಜ್ಯದಲ್ಲಿ ಏನೇನೆಲ್ಲ ನಡೆಯುತ್ತೋ ಅದನ್ನ ಸಣ್ಣದಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕಿಂತ ಜಾಸ್ತಿನೇ ವಿಚಿತ್ರವಾಗೆಲ್ಲ ನಡೆಯುತ್ತಿರುತ್ತೆ. ಅದನ್ನೆಲ್ಲ ನೋಡ್ಲಿಲ್ದಂಗೆ ಬಹಳ ಜನ ಇರ್ತಾರೆ. ಅದನ್ನೆಲ್ಲ ತಪ್ಪಿಸಿ ಅದನ್ನು ಮೆಟ್ಟಿ ನಿಲ್ಲೋಕೆ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ಸುದೀಪ್ ಸರ್ ಅವರು ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ. ಒಂಥರ ಡಿಫ್ರೆಂಟ್ ಸ್ಟೋರಿ. ಅದೇ ಟೀಮ್ ಬಂದಿರೋದ್ರಿಂದ ಅದೇ ಫ್ಲೇವರ್ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ ಅದೇ ಫ್ಲೇವರ್. ಅದರಲ್ಲಿ ಮ್ಯಾಕ್ಸ್ ಏನು ನೋಡಿದ್ವಲ್ಲ, ಅದಕ್ಕಿಂತ ಸ್ಟೋರಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಕೆಲವೊಂದು ಕಡೆಯಿಂದ ನೋಡಿದರೆ. ಆದರೆ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಮಾರ್ಕಿಗೂ ಮ್ಯಾಕ್ಸಿಗೂ ಬಹಳ ಡಿಫ್ರೆನ್ಸ್ ಇದೆ. ಎಲ್ಲ ಸೀನು, ಆಮೇಲೆ ಪೋಸ್ಟರ್ಸು ಎಲ್ಲನೂ ನೋಡ್ತಾ ಇದ್ರೆ ಸೇಮ್ ಡಿಟೋ ಅದೇ ಥರನೇ ಅನಿಸುತ್ತೆ. ಆದರೆ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಅದೇ ಬೇರೆ ಸಿನಿಮಾ, ಇದೇ ಬೇರೆ ಸಿನಿಮಾ. ಸಿನಿಮಾನ ನಿಮ್ಮ ಹತ್ತಿರ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗಿದೆ ಇವತ್ತು. ಫ್ಯಾನ್ ಶೋ ಕೂಡ ದಾವಣಗೆರೆಯಲ್ಲಿ ಅದ್ದೂರಿ ಸೆಲೆಬ್ರೇಷನ್ ಎಲ್ಲ ಮಾಡಿದರು. ಪಬ್ಲಿಕ್ ರಿಯಾಕ್ಷನ್ ಕೂಡ ಮಾಡಿದ್ದೀನಿ ನಾನು. ಅದನ್ನು ವಿಡಿಯೋನ ಈ ಕಾರ್ಡಲ್ಲಿ ಹಾಕಿರ್ತೀನಿ. ಅಷ್ಟೇ ಅಲ್ಲದೆ ನಿನ್ನೆ ಸಾಯಂಕಾಲ 45 ಸಿನಿಮಾದ ಪ್ರೀಮಿಯರ್ ಶೋ ಕೂಡ ಇತ್ತು ದಾವಣಗೆರೆಯಲ್ಲಿ. ಅದನ್ನು ವಿಸಿಟ್ ಮಾಡಿದ್ದೆ. ಆ ಸಿನಿಮಾದ ರಿವ್ಯೂ ಕೂಡ ಮಾಡಿದ್ದೀನಿ. ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಒಂದ್ಸಲ ಚೆಕ್ ಮಾಡಿ. ಅದ್ಭುತವಾದಂತಹ ಸಿನಿಮಾನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಅಜನೀಶ್ ಅಣ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು. ಆ BGMಸು, ಸಾಂಗ್ಸ್ಗಳು ಅದ್ಭುತವಾದಂತಹ ಫೀಲ್ ಕೊಡುತ್ತೆ ಆ ಸಿಚುವೇಶನ್ಗಳಿಗೆಲ್ಲ. ಇನ್ನೂ 1-2 ಸಾಂಗ್ಸ್ ಇದ್ದಾವೆ, ಅದನ್ನು ಥಿಯೇಟ್ರಲ್ಲಿ ಕೇಳಿ ಒಂಥರ ಬೇರೆ ಫೀಲೇ ಆಯಿತು. ಮಕ್ಕಳಿಂದನೇ ಒಂದು ಸಾಂಗ್ ಮಾಡಿಸಿದ್ದಾರೆ. ಆ ಸಾಂಗು ಕೂಡ ಕೇಳೋಕ್ಕೆ ಮೆಲೋಡಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆ ಕಷ್ಟದಲ್ಲಿರೋ ಮಕ್ಕಳು ದೇವ್ರನ್ನ ಪ್ರಾರ್ಥನೆ ಮಾಡಿದರೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಆ ಸೀನಲ್ಲಿ ತೋರಿಸಿದ್ದಾರೆ. ಆಮೇಲೆ ಮಸ್ತ್ ಮಲೈಕಾ ಸಾಂಗ್ ಆಗಿರ್ಬೋದು, ಆಮೇಲೆ ಸೈಕೋ ಸೈತಾನ್ ಅದಂತೂ ಹಾರ್ಟ್ ಫೇವರೇಟ್ ಆಗಿದೆ ಎಲ್ಲರಿಗೂ ಈಗ ಸದ್ಯದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಥರ ಅದ್ಭುತವಾದಂಥ ಸಿನಿಮಾ. ನಮ್ಮ ಸ್ನೇಹಿತರಿಗೋಸ್ಕರನೇ ಸಿನಿಮಾ ಮಾಡಿರೋ ಸಿನಿಮಾ ಇದು. ನೀವು ಇನ್ನೂ ಸಿನಿಮಾನ ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಬಂದಿದ್ರೆ ನೀವು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.